ಆಲ್ರೆಡಿ ಒಂದು ಪೀಸ್ ತಿಂದಿದ್ದೀನಿ, ಸೂಪರ್ ಆಗಿ ಬಂದಿದೆ. ಹೆಲೋ ಗಾಯ್ಸ್, ಹೇಗಿದ್ದೀರಾ ಎಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನೊಂದು ಚಿಕನ್ ಇದ ರೆಸಿಪಿ ಮಾಡೋಣ ಅಂತ ಬಂದಿದ್ದೇನೆ. ಚಿಕನ್ ಇದ್ರಲ್ಲಿ ಒಂದು ಸ್ಟಾರ್ಟರ್ಸ್ ಮಾಡೋಣ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ, ಫ್ರೆಶ್ ಚಿಕನ್, ಈಗಷ್ಟೇ ತಂದಿದ್ದು, ಇನ್ನು ಕ್ಲೀನ್ ಮಾಡ್ಬೇಕು ಇದನ್ನು. ಇದರಲ್ಲಿ ಮೀಡಿಯಂ ಸೈಜ್ ಇದೆ. ನಾನು ಇದನ್ನು ಸಣ್ಣ ಸಣ್ಣನೇ ಕಟ್ ಮಾಡ್ಕೊಳ್ತೇನೆ, ಅಂದ್ರೆ ನಂಗೆ ಡೀಪ್ ಫ್ರೈ ಮಾಡಿ ಕ್ರಿಸ್ಪಿ ಚಿಕನ್ ಫ್ರೈ, ಪೆಪ್ಪರ್ ಫ್ರೈ ಮಾಡ್ಬೇಕು. ಅದಕ್ಕೋಸ್ಕರ ಇದನ್ನು ಸಣ್ಣನೇ ಚಾಪ್ ಮಾಡ್ಕೊಳ್ತೇನೆ, ಅಂದ್ರೆ ಒಂದು ಸ್ಮಾಲ್ ಸ್ಮಾಲ್ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ತೇನೆ. ಅದು ಒಂದು ಒಳ್ಳೆ ಚಿಕನ್ ಸ್ಟಾರ್ಟರ್ಸ್ ರೆಸಿಪಿ ಮಾಡೋಣ. ಹಾಗೆ ನಂದು ಕಳೆದ ವಿಡಿಯೋಸ್ಗೆಲ್ಲ ತುಂಬಾ ಸಪೋರ್ಟ್ ಮಾಡಿದಿರಿ ನೀವು, ಎಲ್ರಿಗೂ ಧನ್ಯವಾದ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಮತ್ತೆ ಇನ್ನು ಕೂಡ ನೀವು ಸಬ್ಸ್ಕ್ರೈಬರ್ಸ್ ಆಗ್ತಾ ಇರ್ಲಿ ನನ್ನ ಚಾನಲ್ಗೆ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಇವಾಗ ಮೊದಲಿಗೆ ಚಿಕನನ್ನು ತಗೊಂಡು ಸಣ್ಣನೇ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಣ್ಣ ಮೀಡಿಯಂ ಸೈಜ್ಗೆ ಕಟ್ ಮಾಡ್ಕೊಳ್ತಿದ್ದೇನೆ, ಸ್ಕ್ವೇರ್ ರೀತಿಯಲ್ಲಿ. ಇದನ್ನು ಚೆಂದ ಕ್ಲೀನ್ ಮಾಡ್ಕೊಂಡು ಬರೋಣ. ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಅಮ್ಮ ಹೆಲ್ಪ್ ಮಾಡ್ತಿದ್ದಾರೆ. ಇವಾಗ ಪೆಪ್ಪರ್ ಫ್ರೈ ಮಸಾಲ ಮಾಡಲಿಕ್ಕೆ ಒಂದು ಸ್ಪೈಸಸ್ ತೆಗೆದಿಡಬೇಕು. ಇದಕ್ಕೆ ನಾನು 1.5 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, 1 ಟೇಬಲ್ ಸ್ಪೂನ್ ಕೊರಿಯಾಂಡರ್, 3/4 ಟೇಬಲ್ ಸ್ಪೂನ್ ಸೋಂಪು, ಇದರ ಜೊತೆನೇ 2 ಸಣ್ಣ ತುಂಡು ಚಕ್ಕೆ ಮತ್ತು 2 ಲವಂಗವನ್ನು ಹಾಕೊಂಡು ಹಾಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಈಚೆ ಸೈಡಲ್ಲಿ ನಾವು ಚಿಕನನ್ನು ಮ್ಯಾರಿನೇಷನ್ ಮಾಡಲಿಕ್ಕೆ ಚಿಕನನ್ನು ಒಂದು ಬೌಲಿಗೆ ಹಾಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದರ ಜೊತೆನೇ 1/4 ಟೇಬಲ್ ಸ್ಪೂನ್ ಹಳದಿ ಮತ್ತು 1 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಮೊಟ್ಟೆಯನ್ನು ಒಡೆದು ಹಾಕೊಳ್ಳೋಣ. ಈ ರೀತಿ ಹಾಕೊಂಡು ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್, ನಮಗೆ ಕ್ರಿಸ್ಪಿ ಬರಬೇಕು, ಅದಕ್ಕೋಸ್ಕರ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು 1.5 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು 1 ನಿಂಬೆಯ ರಸ ಹಾಕೊಳ್ತಿದ್ದೇನೆ. ಇದು ಆವಾಗಲೇ ಹಾಕೊಳ್ಬೇಕಿತ್ತು, ನಾನು ಇವಾಗ ಹಾಕೊಂಡೆ. ಇವೆಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಳೋಣ. ಚಿಕನ್ಗೆ ಮಸಾಜ್ ಮಾಡಿ, ಮಸಾಲೆ ಜೊತೆ ಎಲ್ಲ ಮಸಾಜ್ ಆಗಬೇಕು. ಚೆಂದ ಕೋಟ್ ಆದ ನಂತರ ಇದನ್ನೊಂದು 1/4 ಗಂಟೆ ಹಾಗೆ ಇಟ್ಟು ಬಿಡೋಣ. ಇವಾಗ ನಾವು ಏನು ಮಸಾಲ ಸ್ಪೈಸಸ್ ಅನ್ನು ತೆಗೆದಿಟ್ಕೊಂಡಿದ್ದೇವೆ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ ಇಟ್ಕೊಂಡು ಘಮ ಬರುವವರೆಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಲೋ ಫ್ಲೇಮ್ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಿ ಅದರ ಪರಿಮಳ ನಮಗೆ ಬಂದ ನಂತರ ಸಾಕು ಅಂತ ಅರ್ಥ. ಗ್ಯಾಸ್ ಆಫ್ ಮಾಡ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ತಣ್ಣಗಾದ ನಂತರ ಅದನ್ನು ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಂಡು ಬನ್ನಿ. ಈ ರೀತಿ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಂಡ್ರೆ ಆಯಿತು. ಪೌಡರ್ ಕೂಡ ಸಣ್ಣ ಪೌಡರ್ ಆಗಬೇಕಾಗಿಲ್ಲ, ಸ್ಮೂತ್ ಆಗಬೇಕಾಗಿಲ್ಲ. ಈ ರೀತಿ ಕೋರ್ಸ್ ಪೌಡರ್ ಆದರೆ ಸಾಕು, ಈ ರೀತಿ ತರಿ ಆದರೆ ಸಾಕು. ಇದೊಂದು ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಆವಾಗ ಪೆಪ್ಪರ್ ಫ್ರೈ ಮಾಡ್ಕೊಳ್ಬೋದು. ಇವಾಗ ನಾನು ಪ್ಯಾನಿಗೆ ತೆಂಗಿನ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರುವ ಚಿಕನ್ ಪೀಸಸನ್ನು ಹಾಕೊಳ್ಳೋಣ. ಈ ರೀತಿ ಹಾಕೊಳ್ಳೋಣ. ಇವಾಗ ಒಮ್ಮೆಲೇ ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ. ಈ ರೀತಿ ಬಬಲ್ಸ್ ಎಲ್ಲ ಕಮ್ಮಿ ಆದ ನಂತರ ನಾವು ಸ್ಪೂನ್ ಹಾಕಬೇಕು. ಈ ರೀತಿ ಕಮ್ಮಿ ಆದ ನಂತರ ಸ್ಪೂನ್ ಹಾಕಿ ಫ್ಲಿಪ್ ಮಾಡ್ಕೊಂಡ್ರೆ ಆಯಿತು. ಹೀಗೆ ಇದನ್ನು ಚಿಕನ್ ಬೇಯುವವರೆಗೆ ಕುಕ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಒಂದು 4 ನಿಮಿಷ ಬೇಕಾಗುತ್ತೆ. ಸಣ್ಣ ಸೈಜ್ ಆದರೆ ಬೇಗ ಕುಕ್ ಆಗುತ್ತೆ. ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕುಕ್ ಆದದನ್ನು ನಾವು ಒಂದು ಸಪ್ರೇಟ್ ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ. ಹಾಗೆ ಉಳಿದ ಬ್ಯಾಚಸ್ ಏನಿದೆ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರೋ ಚಿಕನ್ ಪೀಸಸ್ ಅದನ್ನು ಕೂಡ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಇನ್ನೊಂದು ಬ್ಯಾಚ್ ಕೂಡ ನಾನು ಡೀಪ್ ಫ್ರೈ ಮಾಡ್ತಿದ್ದೇನೆ ಇಲ್ಲಿ. ಇದನ್ನು ಕೂಡ ಒಮ್ಮೆಲೇ ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ. 1-2 ನಿಮಿಷ ಕುಕ್ ಆದ ನಂತರ ಸ್ಪೂನ್ ಹಾಕಿ ಫ್ಲಿಪ್ ಮಾಡಿಕೊಂಡು ಬೆಂದ ನಂತರ ನಾವು ಸಪ್ರೇಟಾಗಿ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಇದನ್ನು ಇವಾಗ ನಮಗೆ ಡಬಲ್ ಫ್ರೈ ಮಾಡಬೇಕು. ನಮಗೆ ಕ್ರಿಸ್ಪಿ ಆಗಬೇಕಲ್ಲ, ಅದಕ್ಕೋಸ್ಕರ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಚಿಕನ್ ಪೀಸಸನ್ನು ಪುನೊಂದ್ಸಲ ಅದೇ ಎಣ್ಣೆಗೆ ಹಾಕೊಂಡು 1-2 ನಿಮಿಷ ಹಾಗೆ ಕುಕ್ ಮಾಡ್ಕೊಳ್ಳೋಣ. ಡಬಲ್ ಫ್ರೈ ಮಾಡೋದಂತ ಹೇಳ್ತಾರೆ ಇದಕ್ಕೆ, ಆವಾಗ ಕ್ರಿಸ್ಪಿ ಬರುತ್ತೆ ಚಿಕನ್. ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಕೆಲವರು ಪೆಪ್ಪರ್ ಫ್ರೈ ಮಾಡುವಾಗ ಚಿಕನನ್ನು ಡೀಪ್ ಫ್ರೈ ಎಲ್ಲ ಏನೂ ಮಾಡೋದಿಲ್ಲ, ಡೈರೆಕ್ಟ್ ಚಿಕನ್ ಪೀಸಸನ್ನು ಹಾಕ್ತಾರೆ. ಬಟ್ ಈ ರೀತಿ ಒಂದ್ಸಲ ಮಾಡಿ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ಮತ್ತೆ ರೆಸಿಪಿ ಹೇಗಾಗಿದೆ ಅಂತ ನನಗೆ ಹೇಳಿ. ಇವಾಗ ನಾವು ಒಗ್ಗರಣೆಗೆ ಒಂದು ಪ್ಯಾನಿಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕೊಳ್ತಿದ್ದೇನೆ. ಬಟರ್ ಇಲ್ಲ ಅಂದರೆ ಸ್ವಲ್ಪ ಗೀ ಹಾಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಕೊಕೊನಟ್ ಆಯಿಲ್ ಹಾಕ್ತಿದ್ದೇನೆ. ನಾನೇನು ಚಿಕನ್ ಫ್ರೈ ಮಾಡಿದೆ ಅದೇ ಎಣ್ಣೆನ ಇದಕ್ಕೆ ಹಾಕ್ತಿದ್ದೇನೆ. ಇವಾಗ ಎಣ್ಣೆ ಬಿಸಿ ಆದ ನಂತರ 2 ಎಲೆ ಕರಿಬೇವನ್ನು ಹಾಕೊಳ್ಳೋಣ. ಬಟರಲ್ಲಿ ಫ್ರೈ ಆದಾಗ ಸೂಪರ್ ಆಗುತ್ತೆ ಆಯಿತಾ. ಇದರ ಅರೋಮಾ ಅಂತೂ ಸೂಪರಾಗಿ ಬರುತ್ತೆ. ಈ ರೀತಿ ಒಂದ್ಸಲ ಇದು ಕರಿಬೇವು ಫ್ರೈ ಆದ ನಂತರ ಒಂದು 10 ಎಸ್ಳು ಬೆಳ್ಳುಳ್ಳಿಯನ್ನು ಸಣ್ಣನೇ ಫೈನ್ ಚಾಪ್ ಮಾಡ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ತಿದ್ದೀನಿ. ಇದರ ಜೊತೆನೇ ಒಂದು 3 ಹಸಿಮೆಣಸಿನಕಾಯನ್ನು ಉದ್ದನೆ ಕಟ್ ಮಾಡ್ಕೊಂಡಿದ್ದೇನೆ, ಇದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಒಗ್ಗರಣೆ ಫ್ರೈ ಆದ ನಂತರ ನಾನಿಲ್ಲಿ ಕ್ಯಾಶ್ಯೂ ನಟ್ಸ್ ಹಾಕ್ತಿದ್ದೇನೆ. ಒಂದು 10 ಕ್ಯಾಶ್ಯೂ ನಟ್ಸ್ ಹಾಕ್ತಿದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಡ ಅಂದರೆ ಹಾಕೊಳ್ಬೇಡಿ, ಇದ್ದರೆ ಹಾಕೊಳ್ಳಿ, ಟೇಸ್ಟಿಯಾಗಿ ಬರುತ್ತೆ. ನಂತರ 1 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಫೈನ್ ಚಾಪ್ ಮಾಡ್ಕೊಂಡಿದ್ದೇನೆ, ಇದನ್ನು ಕೂಡ ಹಾಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಇದರ ರಾ ಸ್ಮೆಲ್ ಎಲ್ಲ ಹೋಗಲಿ ಅಷ್ಟು ತನಕ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಬೇಗ ಬೇಯಲಿ ಅಂತ, ಸಾಫ್ಟ್ ಆಗಲಿ ಅಂತ. ಉಪ್ಪು ಹಾಕ್ಕೊಂಡು ಕೂಡ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ.
ಇವಾಗ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವ ಪೆಪ್ಪರ್ ಫ್ರೈ ಮಸಾಲವನ್ನು ಹಾಕೊಳ್ಳೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. ನಮಗೆ ಖಾರ ಜಾಸ್ತಿ ಬೇಕಂತಿಲ್ಲ, ಇಷ್ಟು ಸಾಕಾಗುತ್ತೆ. ಇದಕ್ಕೆ ಇವಾಗ ನಾವು ಸೈಡಲ್ಲಿದ್ದ ಎಲ್ಲ ಈರುಳ್ಳಿ ಎಲ್ಲ ಏನಿದೆ ಅದನ್ನೆಲ್ಲ ಸ್ಕ್ರೇಪ್ ಮಾಡ್ಕೊಂಡು ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಎಕ್ಸ್ಟ್ರಾ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಿದ್ದೇನೆ. ನಮಗೆ ಬ್ಲ್ಯಾಕ್ ಪೆಪ್ಪರ್ ಇದು ಪರಿಮಳ ಬರಬೇಕು, ನಾವು ಮಾಡ್ತಿರೋದೇ ಪೆಪ್ಪರ್ ಫ್ರೈ, ಅದಕ್ಕೋಸ್ಕರ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು, ಖಾರ ಕಮ್ಮಿ ಬೇಕಿದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಇವಾಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡು ಈರುಳ್ಳಿಯನ್ನು ಕುಕ್ ಆಗಲಿಕ್ಕೆ ಬಿಟ್ಟೆ, ಹಾಗೆ ಲಿಡ್ ಮುಚ್ಚಿ. ಇವಾಗ 1 ನಿಮಿಷ ಕುಕ್ ಆಗಿದೆ. ಪುನಃ ಸ್ಟೀರ್ ಮಾಡ್ಕೊಳ್ತಿದ್ದೇನೆ, ನಾನು ಸ್ಪೂನ್ ಹಾಕಿದ್ದೇನೆ ಇದಕ್ಕೆ. ಇವಾಗ 1 ಟೇಬಲ್ ಸ್ಪೂನ್ ಡಾರ್ಕ್ ಸೋಯಾ ಸಾಸ್ ಹಾಕ್ತಿದ್ದೇನೆ. ಸೋಯಾ ಸಾಸ್ ಬೇಕು, ಆವಾಗ ಚೆಂದ ಬರುತ್ತೆ ಪೆಪ್ಪರ್ ಫ್ರೈ. ಇವಾಗ ಸ್ವಲ್ಪ ನೀರು ಹಾಕೊಂಡು, ಅದೇ ಯಾಕಂದರೆ ಚಿಕನ್ ಎಲ್ಲ ಮಸಾಲೆ ಜೊತೆ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಂಡಿದ್ದೇನೆ ಅಷ್ಟೇ. ಒಂದು 1/4 ಗ್ಲಾಸ್ಗಿಂತಲೂ ಸ್ವಲ್ಪ ಕಮ್ಮಿಯೇ ಹಾಕೊಂಡಿದ್ದೇನೆ. ಇವೆಲ್ಲ ಫ್ರೈ ಆದ ನಂತರ ಇವಾಗ ನಾವು ಪ್ರಿಪೇರ್ ಮಾಡಿಟ್ಕೊಂಡಿರುವ ಚಿಕನ್ ಫ್ರೈಯನ್ನು ಹಾಕ್ಕೊಳ್ಬೇಕು. ಅದಕ್ಕೆ ಈ ರೀತಿ ನಾವು ಫ್ರೈ ಮಾಡಿಟ್ಕೊಂಡಿರುವ ಚಿಕನ್ ಪೀಸಸನ್ನು ಹಾಕೊಳ್ಳೋಣ. ಹಾಕೊಂಡ ನಂತರ ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಒಗ್ಗರಣೆ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಆವಾಗ ನಮ್ಮದು ಆಲ್ಮೋಸ್ಟ್ ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ, ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಫ್ರೆಶ್ ಆಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪಿದು ಸ್ಮೆಲ್ಲೇ ನಮಗೆ ಯಾವುದೇ ಪದಾರ್ಥ ಮಾಡಿದರೂ ಅದರ ಫ್ಲೇವರ್ಸ್ ರಿಚ್ ಆಗಿ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮದು ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಈಗ ಸ್ವಲ್ಪ ಮಸಾಲೆ ಎಲ್ಲ ಎಳೆದುಕೊಳ್ಳಿ ಅಂತ ನಾನು ಹಾಗೆ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ 1 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಕುಕ್ ಆಗಲಿಕ್ಕೆ ಬಿಡ್ತೇನೆ. ಈ ರೀತಿ ನಮ್ಮದು ಇವಾಗ ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ ಬಂದಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನಿಮ್ಮ ರೆಸಿಪಿ ಎಕ್ಸ್ಪೀರಿಯನ್ಸನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಲ್ಲ ಚಿಕನ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ, ಸೂಪರ್ ಆಗಿ ಬಂದಿದೆ. ಈಸಿ ಸ್ಟಾರ್ಟರ್ಸ್ ಬೇಗ ಮಾಡ್ಕೊಳ್ಬಹುದು. ನಾನು ಆಲ್ರೆಡಿ 1 ಪೀಸ್ ತಿಂದಿದ್ದೀನಿ, ಸೂಪರ್ ಆಗಿ ಬಂದಿದೆ. ಹಾಗೆ ನಾನು ಈ ಒಗ್ಗರಣೆ ಹಾಕೋ ಮುಂಚೆ ಈ ಕಬಾಬ್ ಏನ್ ಮಾಡಿಟ್ಕೊಂಡಿದ್ದೆ ಮೊದಲಿಗೆ, ಖಾಲಿ ಮ್ಯಾರಿನೇಷನ್ ಮಾಡ್ಕೊಂಡು ಫ್ರೈ ಮಾಡಿ, ಅದ್ರಲ್ಲಿ ಒಂದು 6-7 ಪೀಸ್ ಆಲ್ರೆಡಿ ಹೋಗಿ ಆಗಿದೆ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಮತ್ತೆ ಹೇಗಾಗಿದೆ ಅಂತ ಹೇಳಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.